ವಿಶ್ವದ ಸಮಸ್ತ ಜನತೆಗೆ ದಾಸಶ್ರೇಷ್ಠ ಸಂತಕವಿ ಕನಕದಾಸರ ಜಯಂತಿಯ ಶುಭಾಶಯಗಳು. ವನ್ನಕರ್ಣಿಕಾ ಸಾಂಸ್ಕೃತಿಕ ಕಲಾ ಬಳಗ ಶಿವಾರ ಮದನ್ ಸೌಂಡ್ಸ್ ಮಳವಳ್ಳಿ ಇವರ ವತಿಯಿಂದ ದಾಸಶ್ರೇಷ್ಠರಾಗಿ ಸಂತ ಕವಿಗಳಾಗಿ ಈ ಕರುನಾಡಲ್ಲಿ ಅವತರಿಸಿದರು ಕನಕದಾಸರು. ಅಕ್ಕ ಬುಕ್ಕರ ಅವತರಿಸಿದ ಶ್ರೇಷ್ಠವಾದ ಆಲು ಮತದಲ್ಲಿ ಹುಟ್ಟಿ ಈ ಜಗತ್ತಿನ ಜನರ ಮನಸ್ಸಲ್ಲಿರುವಂತ ಆಲ ಹಲವನ್ನು ಅಳಿಯಲು ತಮ್ಮ ಕೀರ್ತನೆಗಳ ಮೂಲಕ ಉಗಾಭೋಗಗಳ ಮೂಲಕ ಈ ಜಗತ್ತಿಗೆ ಬೆಳಕಾದವರು ಕನಕದಾಸರು. ಅಂತ ಶ್ರೇಷ್ಠ ಕವಿಗಳ ಜಯಂತಿಯ ದಿನವೆಂದು ಬಂಧುಗಳೇ, ಅವರನ್ನ ಭಕ್ತಿಯಿಂದ ಸ್ಮರಿಸೋಣ. ಅಂತ ಸಂತ ಶ್ರೇಷ್ಠರನ್ನ ನೆನೆದು ನಾವು ಪುನೀತರಾಗೋಣ. ಹಕ್ಕ ಬುಕ್ಕರವತರಿಸಿದ ಆಲು ಮತದಲ್ಲಿ ಅವತರಿಸಿದ ದಾಸ ಶ್ರೇಷ್ಠರು, ಅವರೇ ನಮ್ಮ ಕನಕದಾಸರು. ಹಕ್ಕ ಬುಕ್ಕರವತರಿಸಿದ ಆಲು ಮತದಲ್ಲಿ ಹುಟ್ಟಿದ ದಾಸ ಶ್ರೇಷ್ಠರು, ಅವರೇ ನಮ್ಮ ಕನಕದಾಸರು. ಕನಕ ನಮನ ಕನಕ ನಮನ, ಕರುನಾಡ ಕಲಸಕ್ಕೆ ದಿವ್ಯ ನಮನ. ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದ ಬೀರಪ್ಪನ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡ ಗ್ರಾಮದ ಬೀರಪ್ಪನ ಪಚ್ಚಮ್ಮನ ಕಂದನಾಗಿ ತಿಮ್ಮಪ್ಪನ ವರವಾಗಿ ಜನಿಸಿದ ಈ ಯೋಗಿ. ಆಲು ಮತದಲ್ಲಿ ಅವತರಿಸಿದ ಶ್ರೇಷ್ಠರು ನಮ್ಮ ಕವಿಗಳು, ಅವರೇ ನಮ್ಮ ಕನಕದಾಸರು. ಕೊಪ್ಪರಿಗೆ ಒಂದು ದೊರೆತು ತಿಮ್ಮಪ್ಪ ಕನಕರಾದರು. ಯುದ್ಧದಲ್ಲಿ ತಡೆದು ರಕ್ತಸಿಕ್ತರಾಗಿ ಕಡೆಗೆ ತಿಮ್ಮಪ್ಪನ ದಾಸರಾದರು. ವ್ಯಾಸತೀರ್ಥರ ಕರದಲ್ಲಿದ್ದ ಸಂತರಾಗಿ ನಿರ್ಮಾಣಗೊಂಡರು, ಅವರೇ ನಮ್ಮ ಕನಕದಾಸರು. ಈ ಕರುನಾಡ ಕೀರ್ತಿಯು ಅವರು. ಅಕ್ಕ ಬುಕ್ಕರು ಅವತರಿಸಿದ ಆಲು ಮತದಲ್ಲಿ ಹುಟ್ಟಿದ ಶ್ರೇಷ್ಠರು, ಅವರೇ ನಮ್ಮ ಕನಕದಾಸರು. ಅವರೇ ಇಂದು ವಿಶ್ವಮಾನ್ಯರು. ರಾಮಜಾನ ಚರಿತೆ ನಳ ಚರಿತೆಯನ್ನು ರಚಿಸಿದ ಸಂತ ಕವಿಗಳು, ಮನುಕುಲಕ್ಕೆ ದಾರಿದೀಪವಾದರು. ಕುಲ ಕುಲ ಕುಲವೆಂದು ಒಡೆದಾಡದಿರಿ, ತಲ್ಲಣಿಸದಿರು ಕಣ್ಯ ತಾಳು ಮನವೇ ಎಂದರು. ತೊರೆದು ಜೀವಿಸಬಹುದೇ ಹರಿನಿನ್ನ ಎಂದರು, ಹರಿಪಾದದಲ್ಲಿ ಲೀನವಾದರು. ಶತಮಾನಗಳು ಉರುಳಿದರು, ಸಂತ ಶ್ರೇಷ್ಠರ ನಮ್ಮ ಕನಕದಾಸರ. ಸಂತ ಶ್ರೇಷ್ಠರ ನಮ್ಮ ಕನಕದಾಸರ ಮರೆಯಲಾಗದ ಹಿರಿಮೆ ಇವರು, ಅವರೇ ನಮ್ಮ ಕನಕದಾಸರು. ಅಕ್ಕ ಬುಕ್ಕರು ಅವತರಿಸಿದ ಆಲು ಮತದಲ್ಲಿ ಹುಟ್ಟಿ ಬಂದರು. ವಿಶ್ವಮಾನ್ಯರು ದಾಸ ಶ್ರೇಷ್ಠರು, ಸಂತ ಕವಿಗಳು ಕನಕದಾಸರು. ಕನಕದಾಸರು ಕನಕದಾಸರು
ನಾಡಿನ ಶೋಕದಕಾರಿರುಳೇ ಮಹಾದೇವ ರವಳ ಹರಿಯ ಪಾಲೆ ಸಲ್ಲರವಿ ಜ್ವಾಲೆ ಸಲ್ಲರವಿ ಜ್ವಾಲೆ ಮಹಾದೇವ ವಿಧಿಯೇ ಶೋಕದಕಾರಿರುಳೇ ರಾವಣ सही सेवा देवा आरती सही सेवा अरे आरती शाप महादेव सही से करे तो ಉಪವಾಸ ವ್ರತವನ್ನ ಮಾಡ್ತಾ ಅರಮನೆ ಎಂಬ ಮೂಲೆಯಲ್ಲಿ ಬಂದು ರಾವಣ 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 ಅಂತ ಒಂದು ಊಟಕ್ಕೂ ಉದ್ಧರಣೆಯ ತೀರ್ಥವನ್ನು ಸ್ವೀಕರಿಸದೆ ಉಪವಾಸ ವ್ರತವನ್ನ ಮಾಡ್ತಿದ್ದಾಳೆ ನೋಡಿ. ಉಪವಾಸದಲ್ಲಿ ಅಷ್ಟು ಕಟ್ಟುನಿಟ್ಟಾಗಿರ್ತಿತ್ತು. ಅವತ್ತಿನ ಕಾಲದಲ್ಲಿ ಉಪವಾಸ ಮಾಡ್ತಿದ್ರು ಬಹಳ ಕಟ್ಟುನಿಟ್ಟಾಗಿ. ಅನ್ನ ಆಹಾರವನ್ನು ಸೇವಿಸದೆ ಉಪವಾಸ ವ್ರತವನ್ನ ಮಾಡ್ತಿದ್ರು. ಅದಕ್ಕೂ ಇಂದಿನ ಕಾಲದಲ್ಲಿ ಉಗುಳುಂಗದೆ ಉಪವಾಸ ವ್ರತವನ್ನ ಮಾಡ್ತಿದ್ರು. ಅದಕ್ಕೂ ಇಂದಿನ ಕಾಲದಲ್ಲಿ ಅಂದ್ರೆ ನಮ್ಮ ಕಾಲದಲ್ಲಿ ಯಾವ ಕಾಲದವನ್ನ ಬೆಳಿಗ್ಗೆ ಕೊಡ ಸುಂಗಿರ ಅವತ್ತಿನ ಕಾಲದಲ್ಲಿ ಉಸುರ್ನೆ ಆಡದೆ ಉಪವಾಸ ವ್ರತವನ್ನ ಮಾಡ್ತಿದ್ರಂತೆ ನೋಡಪ್ಪ. ಇವತ್ತಿನ ಕಾಲದಲ್ಲಿ ಮಾಡಕ್ ಹೋದ್ರೆ ಊಟ ಬಿಡ್ಬೇಕಾಯ್ತೆ ಒಂದೇಟು. ಅದು ಧರ್ಮದ ಕಾಲ, ಇದು ಕಲಿಗಾಲ. ಉಪವಾಸದ ಬದಲು ಇವತ್ತಿನ ಕಾಲದಲ್ಲಿ ಅಪವಾಸ ಮಾಡ್ತಾರೆ. ಏನ್ ಸ್ವಾಮಿ ಊಟ ಗೀಟ ಏನು ಮಾಡಲ್ವಾ? ಬರೀ ಪಲಾರ ಸ್ವಾಮಿ. ಏನ್ ಪಲಾರ? ಸೇರುವರ ಉಪ್ಪಿಟ್ಟು, ಚಂಬುವರ ಕಾಫಿ, ಶಂಭೋ ಮಹಾದೇವ ಅಷ್ಟು ಸ್ವಾಮಿ. ಶಿವ ಒಂದು ವರ್ಷ ಸೇರು ಉಪ್ಪಿಟ್ಟು ಇದಕ್ಕಿಂತ ಬೇಕಾ? ಇನ್ ಕೆಲವು ಹೇಳ್ತಾರೆ ಸ್ವಾಮಿ ನಾವು ಊಟನ ಮಾಡಲ್ಲ ಪಲಾರ ಮಾಡಲ್ಲ ಸ್ವಾಮಿ. ಮತ್ತೆ ಒಟ್ಟಾಗ ಬೆಳಿಗ್ಗೆಯಿಂದ ಒಂದೇ ಒಂದ್ ಹಣ್ಣಿರೋದು ಸ್ವಾಮಿ. ಸೇಬ್ನಲ್ಲ ಸೇಬ್ ಆಗದಿಲ್ಲ, ಕಿದ್ಲಿ ನೆಗಡಿ ಆಗಲ್ಲ. ಬಾಳೆಹಣ್ಣು, ದ್ರಾಕ್ಷಿ. ಒಂದ್ ದ್ರಾಕ್ಷಿ ಇರಾಕದ್ದೇನ. ಮೊನ್ನ ಗದ್ದೆಗೆ ಹೋಗಿದ್ನಲ್ಲ, ಅಲ್ಲಿ ಸಂತಲ್ಲಿ ಒಂದ ಎಡಮುಳಿಕ್ ಬಿಡ್ತಿದ್ವು, ಒಂದ್ ಅಳಿಸ್ತಾಣು. ಅಳಿಸ್ತಾಣ ತಂದಿದ್ದೆ ಕಣೆ. ಎಡಮುಳಿಕ್ ಬಿಟ್ಟಿದ್ದು
ಬಾರೇನು 60 ತೊಳ ಬಿತ್ತು ಕಣ. 60 ತೊಳ. ಐಗ್ಳು ಪಕ್ಕದಲ್ಲಿ ಕೂತಿದ್ದು ಐಗ್ಳಿಗೂ ಒಂದ್ ತೊಳ ಕೊಡದೆ ಬೆಳಿಗ್ಗೆಯಿಂದ ಅದು ಒಂದೇ ಹೆಣ್ಲಿರೋದು ಕಣ. ಅದೊಂದೇ ಹೆಣ್ಣು ಅಷ್ಟೇ. ಮೊದ್ಲೇ ಅಳಿಸ್ಲೇಣ ಮಂದ ಚೆನ್ನಾಗಿ ತಿಂದಾರ. 3 ದಿನ ಆದ್ರೂ ಮಾತಾಡಂಗಿಲ್ಲ. ಪರವಾಗಿಲ್ವಾ? ಚೆನ್ನಾಗಿ ಪರವಾಗಿಲ್ಲ. ಇವತ್ತಿನ ಕಾಲದಲ್ಲಿ ಉಪವಾಸದ ಬದಲು ಅಪವಾಸ ಮಾಡ್ತಾರೆ. ಅಂದ್ರೆ ಅವತ್ತಿನ ಕಾಲದಲ್ಲಿ ಕಟ್ಟಿಟ್ಟ ಮಾಡ್ತಿದ್ರು. ಇವತ್ತಿನ ಕಾಲದಲ್ಲಿ ಯಾರು ಉಪವಾಸ ಮಾಡಕ್ ಹೋಗಲ್ಲ ನೋಡಿ. ಅಯ್ಯೋ ಒಂದೊತ್ತು ಅಂತಾರ, ಒಂದೊತ್ತಕ್ಕೆ ಸೇರಿ ಒಟ್ಟಿಗೆ 3 ಹೊತ್ತು ಒಟ್ಟಿಗೆ ತಕೊಳ್ಳೋದು. ಚೆನ್ನಾಗಿ ಇಲ್ಲಿ ಉಪವಾಸದಕ್ಕೆ ನೋಡಿ, ಕೈಕಸಾದಿ ಉಪವಾಸ ವ್ರತವನ್ನ ಮಾಡ್ತಿರ್ಬೇಕಾದ್ರೆ ಭಗವಂತನ ಸಾಕಾರ, ತಾಯಿ ಮಕ್ಕಳ ಬಾಂಧವ್ಯ ನೋಡಿ. ಇಲ್ಲಿ ಇವತ್ತು ನಮ್ಮ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯಲ್ಲಿ ಬರ್ತಕ್ಕಂಥ ಬಸವನಹಳ್ಳಿ ಗ್ರಾಮದಲ್ಲಿ ಬಾಳಿ ಬದುಕಿದಂತ ಶ್ರೀಮತಿ ಸಣ್ಣಮ್ಮನವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ AP ರವಿರವರ ಪುಣ್ಯ ದಿವಸದ ಅಂಗವಾಗಿ ಈ ಕಾರ್ತೀಕ ಮಾಸದ ಪುಣ್ಯ ದಿವಸದಲ್ಲಿ ಈ ಗದ್ದಿಯ ಪಕ್ಕದಲ್ಲಿ ಬರ್ತಕ್ಕಂಥ ಬಸವನಹಳ್ಳಿ ಎಂಬತಕ್ಕಂಥ ಗ್ರಾಮ. ಯಾಕಂದ್ರೆ ಈ ನಮ್ಮ ಗದ್ದಿಗೆ ಅಂದ್ರೆ ಗಂಡುಗಣ್ಣೇಶ್ವರ ಸ್ವಾಮಿಗಳು ಬಂದು ಮೂಲವಾಗಿರ್ತಕ್ಕಂಥ ತಪಸ್ಸನ ಮಾಡಿ ಮೂಲ ಸ್ಥಳಗಳನ್ನ ಹುಡುಕಿ ಇವತ್ತು ಈ ಸ್ಥಳದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ನಮ್ಮ ಕೆಂಡಗಣ್ಣೇಶ್ವರ ಸ್ವಾಮಿಗಳು ಇವತ್ತು ಸುತ್ತಮುತ್ತ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲವೂ ಕೂಡ ಇವತ್ತು ಈ ಕ್ಷೇತ್ರವನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ಕಾರಣ ನಮ್ಮ ಕೆಂಡಗಣ್ಣೇಶ್ವರ ಸ್ವಾಮಿಗಳು ಇರ್ತಕ್ಕಂಥ ಮಹಾಪುಣ್ಯವಾದಂತ ತಪೋಕ್ಷೇತ್ರ. ಈ ಸಂದರ್ಭದಲ್ಲಿ ನಮ್ಮ ಈ ಕೆಂಡಗಣ್ಣೇಶ್ವರ ಸ್ವಾಮಿಯನ್ನ ಕೊಂಡಾಡುವುದರ ಜೊತೆಗೋಸ್ಕರವಾಗಿ ನಮ್ಮ ಕಾರ್ಯಕ್ರಮ ಮುಂದಿನಕ್ಕೆ ಬರ್ತಕ್ಕಂಥ ಸಂದರ್ಭ. ಗದ್ದಿಗೆ ಗ್ರಾಮದಲ್ಲಿ ನೆಲೆಗೊಂಡಿರುವ ಕೆಂಡಗಣ್ಣೇಶ್ವರ ಸ್ವಾಮಿ ಪ್ರಭೋ ತಪೋವಿಯ ನೆಲೆಯ ಮಾಡಿ ಭಕ್ತರ ಕೈಬೀಸಿ ಕರೆಯುವ ಸ್ವಾಮಿಯೇ ಕೆಂಡಗಣ್ಣೇಶ್ವರ ಪ್ರಭೋ. ಜಗತ್ತುಗೆ ದಿವ್ಯ ಅನುಭವ ಕೆಂಡಗಣ್ಣೇಶ್ವರರ ಪುಣ್ಯ ಅನುಭವ. ಒಂದು ದಾರುಗಳನ್ನು ನೋಡಿ ಮರೆಯಲು ಜೀವ ಜಗತ್ತುಗೆ ಕ್ಷೇತ್ರವೇ ಪುಣ್ಯ ಅನುಭವ ಕೆಂಡಗಣ್ಣೇಶ್ವರರ ದಿವ್ಯ ಅನುಭವ. ಗಗದುಗೆ ಕ್ಷೇತ್ರವೇ ಗಗದುಗೆ ಕ್ಷೇತ್ರವೇ ಪರರು ಸೇತುವೆ ಗುರುಗಳ ದರ್ಶನವೇ. ಗಗದುಗೆ ಪರರು ಸೇತುವೆ ಕೆಂಡಗಣ್ಣೇಶ್ವರರೇ ಒಂದು ದಾರಿ ಬಂದು ನೋಡಿ ಮರೆಯದು ಗಗದುಗೆ ದಿವ್ಯ ಅನುಭವ ಕೆಂಡಗಣ್ಣೇಶ್ವರರ ಪುಣ್ಯ ಅನುಭವ.
ತುಳಿದ ಸುರಗನಿಗೆ ಗಿರಿವ ಭಗತುಂಗೆ ಪಾಪ ತುಳಿದ ಸುರಗನಿಗೆ ಗಿರಿವ ಭಗತುಂಗೆ ಪ್ರೇಮ ಭರಿತ ಹೂವನ ಗುರುಗಳ ವೃಂದಾವನ ಸಾವಿರಾರು ವರುಷಗಳಿಂದ ಗುರುಗಳಲ್ಲಿಹರು ಸಾವಿರಾರು ವರುಷಗಳಿಂದ ಕೆಂಡರಣ್ಣೇಶ್ವರರೆಲ್ಲಿಯರು ಭಕ್ತ ಜನರ ಬೇಡಿಕೆಯ ನಿಶ್ಚಯದಿಂದ ಒಂದು ಬಾರಿ ಮತ್ತೊಂದು ಬಾರಿ ಬಂದು ನೋಡಿ ಮರೆಯಲು ಜೀವ ಜಗದುದೇ ಕ್ಷೇತ್ರವೇ ದಿವ್ಯ ಅನುಭವ ತುಂಗಗಣೇಶ್ವರರ ಪುಣ್ಯ ಅನುಭವ ಒಂದು ಬಾರಿ ಬಂದು ನೋಡಿ ಮರೆಯಲು ಜೀವ ಜಗದುದೇ ಕ್ಷೇತ್ರವೇ ದಿವ್ಯ ಅನುಭವ ತುಂಗಗಣೇಶ್ವರರ ಪುಣ್ಯಾನುಭವ ಗಂಗೆಯಲ್ಲಿ ನೆಲೆಗೊಂಡಿರುವ ಕೆಂಡಗಣ್ಣೇಶ್ವರ ಪ್ರಭೋ ಕೆಂಡಗಣ್ಣೇಶ್ವರ ಸ್ವಾಮಿಯವರ ಪಾದಕ್ಕೆ ಗದ್ದಿಗೆ ಕೆಂಡಗಣ್ಣೇಶ್ವರ ಸ್ವಾಮಿ ಪಾದಕ್ಕೆ ಶಿವ ದೇವ್ರಿಗೂ ಬಾಯಿ ಬಿಡ್ದ ಸುಮ್ನೆ ಏನೋ ಗಂಡು ತಿನ್ಕೊಂಡ್ರ ಕಣ ಕೂತಾರ ಇವರೇ ದೇವ್ರುಗಳ ಕೂತಾರ ಚಂದಾಗೆ. ಇನ್ನು ಕೆಲವು ಹೆಂಗಸರುಗಳು ಸುಮ್ನೆ ಏನ್ ಇತ್ತಿಂದ ಅತ್ತ ಮೀಳ್ತಾರ ಅತ್ತಿಂದ ಇತ್ತ ಮೀಳ್ತಾರ ಇದ್ಯಾಕಣ. ಇನ್ನು ಕೆಲವ್ರು ಇಬ್ರು ಹೋಗಾರ ಬೇಗನ್ ಬಂದ್ರೆ ಸರಾಗದ ಇದ್ರ ಫುಲ್ ಎಡವಟ್ ಆಯ್ತಾ ಫಸ್ಟ್ ಹೇಳಿದಾರಿ. ಅದು ಅಮಾಸ ಬೇರೆ ದಂಡಲ್ಲದ ಈಗ ಸುತ್ತ ಎಲ್ಲ ಬಂದ್ ನಿಂತವ. ಏನಾರು ಹೋಗಿ ನಿಮ್ನ ಗಾಪಕ್ ನಿಡ್ಕೊಳ್ಳೋದು ಇಂಥವ್ರ ಕഥೆ ಕೇಳಕ್ ಹೋಗಿ ಹಿಂಗಾಯ್ತು ಅನ್ನೋದು ಅದು ಯಾತಿಗ್ ಬೇಕು ಕಷ್ಟವ ಸುಖವ. ಈಗೆಲ್ಲ ನಮ್ಮನ್ನೆಲ್ಲ ನಾಲ್ಕು ಕಂತ್ ಕಟ್ಬಿಟ್ಟಿವಿ. ಇನ್ನೊಂದ್ 2-3 ಕಂತ್ ಕಟ್ಕೊಂಡು ಕೊರ ಕಟ್ಸ್ಕೊತಾರಪ್ಪ ಅಷ್ಟೇ. ಕಟ್ಬಿಟ್ರು ಸಹಾಯ ಗಂಟು ಧರ್ಮದ ಬಡ್ಡಿ. ಈಗೇನಾರು ಎದ್ದು ಹೋದ್ರ ಕಟ್ಟಿರೋದು ವಾಪಸ್ ಬರಲ್ಲ. ಮನ್ಲಿರೋದು ಯಾಕೆ ಕೊಟ್ಟೋಯ್ತ ಮೊದ್ಲು ನಾಲ್ಗೆಲ್ ಮಚ್ಚಿ ಅದಕ್ಕಪ್ಪ. ಸುಂಗಿರಿ ಫುಲ್ ಎಡವಾಟ ಆಯ್ತಾ ಇಲ್ಲ ಒಡ್ಲಿ ಇಷ್ಟ ಚೆನ್ನಾಗಿ ಗಟ್ಟಿ ಒಡ್ಲಿ ಕಣ್ಸುಂಗಿರ ಒಬ್ರು ಅಲ್ಗಾಡಿಲ್ಲ ಒಡ್ಲಿ 12 ಗಂಟೆ ಕಳೀಲಿ ಇಲ್ಲಕ ಸುಂಗಿರ ಇನ್ನು ಒಂದ್ಕಿಂತ ಔಷಧಿ ಹೊಡಿಸ್ರ ಯಾವರ ಸರಿ ಆಯ್ತಾ. ಇಲ್ಲಿ ಭಗವಂತನ ಸಾಕಾರ ನೋಡಿ. ಈ ಸಂದರ್ಭದಲ್ಲಿ ಒಂದು ಸಿದ್ದಪ್ಪಾಜಿ ಗೀತನ ಆಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಬಾಕಿ ಬರ್ತಕ್ಕಂಥ ಸಂದರ್ಭ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಹೊತ್ತು ತಂದರು ಭಾರಿ ಬರುವ ಚಂದ ನೋಡಿರೋ ಸ್ವಾಮಿಯ ವಲಾಡು ಅಂದ ನೋಡಿರೋ ವಲಾಡು ಅಂದ ನೋಡಿರೋ ಸಿದ್ದಪ್ಪಾಜವರ ಬಾಲಿಕೆ ನನಗೆ ದೊಡ್ಡವರ ಬಾಲಿಕೆ. ಅಯ್ಯೋ ಶಿವ ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಹೊತ್ತು ತಂದರು ಭಾರಿ ಕಂಡಾಯ ತಂದರು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಹೊತ್ತು ಬಂದರು ಭಾರಿ ಕಂಡಾಯ ತಂದರು. ಚಪಾತಿ ಬಲಗಡೆಗೆ ಚಪಾತಿ ಬಲಗಡೆಗೆ ಬರುವ ಚಂದ ನೋಡಿರೋ ಸ್ವಾಮಿಯ ಫಲಾಡು ಅಂದ ನೋಡಿರೋ ಫಲಾಡು ಅಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಹೊತ್ತು ಬಂದರು ಭಾರಿ ಕಂಡಾಯ ತಂದರು.
Hey,